ತನ್ನ ಜನಪರವಾದಂತಹ ನಿರಂತರ ಹೋರಾಟದಿಂದ ಜನಮನ್ನಣೆಗೆ ಪಾತ್ರರಾಗಿರುವ ಸಂಘಟನೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಸಂಘಟನೆ. ಬೆಂಗಳೂರಿನ ಶಾಂತಿನಗರದಲ್ಲಿರ್ತಕ್ಕಂತಹ BMTC ಸಾರಿಗೆ ಸಮುಚ್ಚಯಕ್ಕೆ ಇವತ್ತು ತೆರಳಿ ಬೆಂಗಳೂರಿನ ನಮ್ಮ ಮೆಟ್ರೋ ಪ್ರಯಾಣಿಕ ದರ 46%ಕ್ಕಿಂತಲೂ ಹೆಚ್ಚು ಏರಿಕೆಯಾಗಿರುವುದರ ವಿರುದ್ಧ ಖಂಡಿಸಿ ಪ್ರತಿಭಟನೆಯನ್ನು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ವಿಜಯ್ ಕುಮಾರ್ ಅವರು, ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಪುಟ್ಟೇಗೌಡ ತೆಂಕನಹಳ್ಳಿ ಅವರು, ಸಂಘಟನೆಯ ಮುಖ್ಯ ಸಲಹೆಗಾರರಾದಂತಹ ಮೋಹನ್ ಕುಮಾರ್ ಬಸವರಾಜ್ರವರು, ಮಹಿಳಾ ಘಟಕದ ಹಲವು ಪದಾಧಿಕಾರಿಗಳು, ಚಾಲಕರ ಘಟಕ, ಕಾರ್ಮಿಕರ ಘಟಕ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದು ತತ್ಕ್ಷಣದಿಂದಲೇ ನಮ್ಮ ಮೆಟ್ರೋ ಪ್ರಯಾಣಿಕ ದರವನ್ನ ಇಳಿಕೆ ಮಾಡಬೇಕು, ಜನೋಪಯೋಗಿ ಕಾರ್ಯಗಳಿಗೆ ನಮ್ಮ ಮೆಟ್ರೋ ಬಳಕೆಯಾಗಬೇಕು, ಜನಸಾಮಾನ್ಯರ ನಮ್ಮ ಮೆಟ್ರೋ ಆಗಬೇಕು ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಆಗ್ರಹಪಡಿಸಲಾಯಿತು. ನಮ್ಮ ಕನ್ನಡಿಗರ ವಿಜಯ ಸೇನೆಯ ತಂಡದ ವತಿಯಿಂದ ಇವತ್ತು ಮೆಟ್ರೋ ಅಧಿಕಾರಿಗಳನ್ನು ಭೇಟಿ ಮಾಡುವಂತಹ ಕೆಲಸ ಮಾಡಿದವು. ಏನಪ್ಪ ಅಂತಂದರೆ ವಿಷಯ ಇಷ್ಟೇ, ಇತ್ತೀಚೆಗೆ ಅಷ್ಟೇ ನಮ್ಮ ಮೆಟ್ರೋ ಬೆಂಗಳೂರಿನವರು 50% 60% ದರವನ್ನು ಏಕಾಏಕಿ ಹೆಚ್ಚಿಗೆ ಮಾಡಿರೋದ್ರಿಂದ ಆಳುವಂತಹ ಸರ್ಕಾರಗಳು ಜನಸಾಮಾನ್ಯರ ಕಷ್ಟ ಸುಖಗಳನ್ನು ಸ್ಪಂದಿಸ್ತಾ ಇಲ್ಲ ಅಂತೇಳಿ ನಮ್ಮ ಕನ್ನಡಿಗರ ವಿಜಯ ಸೇನೆ ಸಂಘಟನೆ ಭೇಟಿ ಮಾಡುವಂತಹ ಕೆಲಸ ಮಾಡಿತ್ತು. ಹಾಗೆಯೇ ಆಳುವಂತಹ ಸರ್ಕಾರಗಳು ಬದಲಾದ್ರೂ ಕೂಡ ಜನಸಾಮಾನ್ಯರ ಭಾವನೆ ಬದುಕುಗಳು ಬದಲಾಗ್ತಾ ಇಲ್ಲ. ದಿನನಿತ್ಯ ಬಳಸುವಂತಹ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಹಾಗೆಯೇ ಬಸ್ ದರಗಳು ಏರಿಕೆ ಆದವು, ವಿದ್ಯುತ್ ಬಿಲ್ ದರ ಏರಿಕೆ ಆಯಿತು. ದಿನನಿತ್ಯ ಬಳಸುವಂತಹ ದಿನಸಿ ಪದಾರ್ಥಗಳ ಬೆಲೆಯಂತೂ ಗಗನ ಕುಸುಮವಾಗಿದೆ. ಜನಸಾಮಾನ್ಯರು ಬದುಕಲಿಕ್ಕೆ ಅಸಾಧ್ಯವಾಗಿರುವಂತಹ ಇಂತಹ ಸಮಯದಲ್ಲಿ ಕೂಲಿ ಕಾರ್ಮಿಕರು, ಬಡವರು, ಹಿಂದುಳಿದವರು ಇಂಥವರೆಲ್ಲರೂ ಕೂಡ ತಮ್ಮ ಕೈಲಾಗದ ಜೀವನ ಮಾಡೋದಕ್ಕೆ ದುಸ್ತರವಾಗಿರುವಂತಹ ಸಮಯದಲ್ಲಿ ಆಗಿಂದಾಗೆ ಆಳುವಂತಹ ಸರ್ಕಾರಗಳು ತಮಗಿಷ್ಟ ಬಂದಂತೆ ದರವನ್ನು ಏರಿಕೆ ಮಾಡ್ಕೊ ಹೋಗ್ತಾ ಇದ್ದಾರೆ. ಇದು ಜನಸಾಮಾನ್ಯರ ಸರ್ಕಾರ ಅಲ್ಲ, ಧನ ಸರ್ಕಾರ. ಘನ ಸರ್ಕಾರ ಅಲ್ಲ, ಧನ ಸರ್ಕಾರ ಅಂತೇಳಿ ಮನವರಿಕೆ ಮಾಡಿಕೊಳ್ಳೋದಕ್ಕೆ ನಮ್ಮ ಕನ್ನಡಿಗರ ವಿಜಯ ಸೇನೆ ತಂಡ ಬಂದಿತ್ತು. ಮನವಿಗೆ ಸ್ಪಂದಿಸಿದಂತಹ ಅಧಿಕಾರಿಗಳು ಸರ್ಕಾರದ ಈ ಒಂದು ಏರಿಕೆಯ ಪರವಾಗಿ ಮಾತಾಡಿದ್ದು ಅಲ್ಲದೆ ಸರ್ಕಾರದ ನಿಮ್ಮ ಮನವಿಯನ್ನು ಸರ್ಕಾರದ ಬಳಿ ನಾವು ಕೊಂಡೊಯ್ತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ಮತ್ತೊಂದು ಮನವಿಯನ್ನು ನಮ್ಮ ಕನ್ನಡಿಗರ ವಿಜಯ ಸೇನೆ ತಂಡ ಮಾಡಿತು. ಕಳೆದ 25-30 ವರ್ಷಗಳ ಹಿಂದೆ ಬೆಂಗಳೂರು ಮೆಟ್ರೋವನ್ನು ಕನಸು ಕಂಡಿದ್ದಂತಹ ಕನ್ನಡದ ಹೆಸರಾಂತ ನಾಯಕ ನಟ ಕರಾಟೆ ಕಿಂಗ್ ಶಂಕರ್ ನಾಗ್ರವರ ಹೆಸರಿನಲ್ಲಿ ಬೆಂಗಳೂರಿನ ಯಾವುದಾದ್ರೂ ಒಂದು ಮೆಟ್ರೋ ನಿಲ್ದಾಣಕ್ಕೆ ಹೆಸರನ್ನು ಇಕ್ಕಬೇಕು ಅಂತೇಳಿ ನಮ್ಮ ಕನ್ನಡಿಗರ ವಿಜಯ ಸೇನೆಯ ತಂಡ ಆಗ್ರಹಿಸಿತು. ಆ ಮನವಿಗೆ ಒಳ್ಳೆಯ ರೀತಿ ಸ್ಪಂದಿಸಿದಂತಹ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಕರಾಟೆ ಕಿಂಗ್ ಶಂಕರ್ ನಾಗ್ರವರ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸುವಂತಹ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಮೆಟ್ರೋ ಅಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಆದಷ್ಟು ಬೇಗ ದರ ಏರಿಸಿರುವಂತಹ ಬೆಲೆಯನ್ನು ಕಡಿಮೆ ಮಾಡಿ ಜನಸಾಮಾನ್ಯರ ಮೆಟ್ರೋ ಆಗಲಿ, ನಮ್ಮ ಮೆಟ್ರೋ ಅನ್ನೋದು ನಮ್ಮ ಮೆಟ್ರೋನೇ ಆಗಿರಲಿ, ಧನದ ಮೆಟ್ರೋ ಆಗೋದು ಬೇಡ ಅಂತೇಳಿ ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ. ನಮ್ಮ ಕನ್ನಡಿಗರ ವಿಜಯ ಸೇನೆ ಬೆಂಗಳೂರು ನಗರ ಜಿಲ್ಲಾ ಘಟಕ ಪುಟ್ಟೇಗೌಡ ತೆಂಕನಹಳ್ಳಿ. ಬಂದ್ಬಿಟ್ಟು ಇವಾಗ 40% 50% ದುಡ್ಡನ್ನ ಒಂದೇ ಸತಿ ಏರಿಸಿದ್ದಾರೆ. ಜನಸಾಮಾನ್ಯರು ನೀರಿನ ಬೆಲೆ, ಹಾಲಿನ ಬೆಲೆ, ಕರೆಂಟಿನ ಬೆಲೆ ಎಲ್ಲಾನು ದುಡ್ದಿದೆಲ್ಲ ಬರೀ ಇದಕ್ಕೆ ಆಗ್ತಾ ಇದ್ರೆ ಮೆಟ್ರೋದಲ್ಲಿ ಹೋಗೋದು ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು, ಕೆಲ್ಸಕ್ಕೆ ಹೋಗೋರು ಬೇಗ ಹೋಗಿ ರೀಚ್ ಆಗ್ಬೋದು ಅಂತಾನೆ ನಮ್ಮ ಮೆಟ್ರೋನ ತುಂಬಾ ಇಷ್ಟಪಟ್ಟು ಹತ್ರದಲ್ಲಿ ಬೇಗ ಹೋಗ್ಬೋದು ಅಂತ ಗಾಡಿಗಳನ್ನ ಬಿಟ್ಟು ಮೆಟ್ರೋದಲ್ಲಿ ಹೋಗೋದು. ಆದ್ರೆ ಮೆಟ್ರೋದವ್ರು ಈ ತರ ಒಂದೇ ಸತಿ 40% 50% ಜಾಸ್ತಿ ಮಾಡಿದ್ರೆ ದುಡಿಯೋ ದುಡ್ಡೆಲ್ಲ ಬರೀ ಮೆಟ್ರೋಗೆ ಅಗತ್ಯ ವಸ್ತುಗಳಿಗೆ ಕೊಡ್ತಾ ಇದ್ರೆ ಜನರು ಹೇಗ್ ಬದುಕಬೇಕು? ದುಡ್ದಿದ್ದೆಲ್ಲ ಇಲ್ಲೇ ಹೋದ್ರೆ ಏನ್ ನಾವು ಮಕ್ಕಳಿಗೆ ಫೀಸ್ ಕಟ್ಟೋದಾಗ್ಲಿ, ಮಕ್ಕಳನ್ನ ಓದಿಸೋದಾಗ್ಲಿ, ಮಕ್ಕಳಿಗೆ ಬಟ್ಟೆ ತಕೊಳ್ಳೋದಾಗ್ಲಿ, ಹಬ್ಬ ಮಾಡೋದಾಗ್ಲಿ, ಹುಣ್ಣಿಮೆ ಮಾಡೋದಾಗ್ಲಿ, ಇಲ್ಲ ಜನಗಳು ಬದುಕೋದು ಹೆಂಗ್ ಬದುಕಬೇಕು? ಅದರಿಂದ ದಯವಿಟ್ಟು ಸರ್ಕಾರದವರಾಗ್ಲಿ ಮೆಟ್ರೋದವರಾಗ್ಲಿ ಜನಗಳನ್ನ ದೃಷ್ಟಿಲಿ ಇಟ್ಕೊಂಡು ಯಾವುದೇ ಬೆಲೆ ಏರಿಕೆನ ಮಾಡೋಕ್ ಮುಂಚೆ ಜನಗಳ ಬಗ್ಗೆ ಯೋಚನೆ ಮಾಡಿ ಅಂತ ವಿನಂತಿ ಮಾಡ್ಕೊಂತೀವಿ. ರಾಜ್ಯದಿಂದ 28 ಜನ ಸಂಸದರನ್ನ ಆಯ್ಕೆ ಮಾಡಿ ಕಳಿಸಿದೀವಿ. ಯಾಕಂದ್ರೆ ಜನಗಳ ಬೆಲೆ ಗೊತ್ತಾಗ್ಲಿ, ಜನಗಳ ಕಷ್ಟ ಸುಖ ಗೊತ್ತಾಗ್ಲಿ ಅಂತ. ಆದ್ರೆ ನೀವು ಜನಗಳ ಕಷ್ಟ ಸುಖ ನೋಡ್ದಲೆ ಈ ತರ ಬೆಲೆ ಏರಿಕೆ ಆಗ್ತಾ ಇದ್ರು ಸುಮ್ನೆ ಕೂತಿದ್ದೀರಾ ಅಂದ್ರೆ ಏನಕ್ಕೆ ನೀವು ಅಲ್ಲಿದ್ದೀರಾ? ಸುಮ್ನೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಡಿ. ಎಲ್ಲರೂ ಬೆಲೆ ಜಾಸ್ತಿ ಮಾಡ್ಕೊಳ್ಳಿ, ಅವ್ರ ಪಾಡ್ಗೆ ಅವ್ರು ಇರ್ಲಿ, ಜನ ಹೆಂಗಾದ್ರೂ ಸಾಯ್ಲಿ. ವಿಜಯ ಸೇನೆಯಿಂದ ಸುನಂದ ವತಿಯಿಂದ ಇವತ್ತು BMRCL ಬೆಂಗಳೂರು ಮೆಟ್ರೋ ಕಾರ್ಪೊರೇಷನ್ ಲಿಮಿಟೆಡ್ ಮುಖ್ಯ ಕಚೇರಿಗೆ, ಶಾಂತಿನಗರದಲ್ಲಿ ಇರುವಂಥ ಮುಖ್ಯ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅಂತಂದಿತ್ತು. ಆದರೆ ಸೌಜನ್ಯದಿಂದ ಒಂದು MD ಅವರನ್ನು ಕೂಲಂಕುಷವಾಗಿ ಯಾಕೆ ಬೆಲೆಯನ್ನು ಏರಿಕೆ ಮಾಡಿದ್ದೀರಾ,
ಇದರ ಪರಿಣಾಮ ಯಾವ ಜನರಿಗೆ ತಡ್ತದೆ, ಯಾವ ಜನರು ಇದರಿಂದ ನೋವನ್ನು ಅನುಭವಿಸ್ತಾರೆ, ಸಾಮಾನ್ಯ ಜನರಿಗೆ ಎಷ್ಟು ತೊಂದರೆ ಆಗ್ತದೆ ಎನ್ನುವ ನಿಟ್ಟಿನಲ್ಲಿ ಇವತ್ತು BMRCLನ MD ಅವ್ರನ್ನ ಖುದ್ದಾಗಿ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ದೇವೆ. ಈ ಸಂದೇಶ ಏನು ಹೋಗಬೇಕು ಅಂದರೆ, ಹಾಲಿನ ದರ, ನೀರಿನ ದರ, ಎಲೆಕ್ಟ್ರಿಸಿಟಿ ದರ ಎಲ್ಲ ಏನೇನು ಸಾಧ್ಯವೋ ಎಲ್ಲ ದರಗಳನ್ನು ಹೆಚ್ಚಿಗೆ ಮಾಡಿ BMRCL ಮೆಟ್ರೋ ದರವನ್ನು ಒಂದು ಪೆಂಡಿಂಗ್ ಇಟ್ಕೊಂಡಿದ್ರು. ಆ ಪೆಂಡಿಂಗ್ ಇಟ್ಟಿದ್ದಂತಹ ಮೆಟ್ರೋ ದರವನ್ನು ಕೂಡ 40ರಿಂದ 50%, ನಾವು ಯಾರು ಊಹೆನೂ ಮಾಡೋಕ್ಕಾಗದಿರುವಂಥ 40ರಿಂದ 50% ಹೆಚ್ಚಳಿಕೆಯನ್ನು ಮಾಡಿ ಜನರಿಗೆ, ಸಾಮಾನ್ಯ ಜನರಿಗೆ, ಅದರಲ್ಲೂ ಸಾಮಾನ್ಯ ಮೆಟ್ರೋ ಜನರಿಗೆ ತೊಂದರೆ ಆಗಿರುವಂಥ ರೀತಿಯಲ್ಲಿ ನಡ್ಕೊಂಡಿದೆ ಅಂತ ಹೇಳಿ ಮನವಿಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಮುಖ್ಯಸ್ಥರು ಇಲ್ಲ, ಇದನ್ನು ಸರ್ಕಾರದ ಗಮನಕ್ಕೆ ನಾವು ತಂದೇ ತರ್ತೀವಿ, ಇನ್ನೊಂದು 2-3 ದಿನದಲ್ಲಿ ತಮಗೆ ಲಿಖಿತ ರೂಪದಲ್ಲಿ ನಾವು ಇದನ್ನು ಕೊಡ್ತೀವಿ ಅಂತ ಹೇಳಿರೋದಕ್ಕೆ ನಾವು ಇವಾಗ ಈಚೆ ಬಂದಿದ್ದೀವಿ. ಹಾಗಾಗಿ ಇವತ್ತು ಮೆಟ್ರೋ ಇದಕ್ಕೆ ನಾವು ಕೇಳ್ಕೊಳೋದಿಷ್ಟೇ, ಅವರು ಏನು ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ ಅದನ್ನು ಹಿಂಪಡಿಬೇಕು ಅನ್ನೋದು ನಮ್ಮ ಆಗ್ರಹ. ನಮಸ್ಕಾರ.